ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗಿದೆ ಅಥವಾ ಹೋಲ್ಡ್ ಆಗಿದೆ, ಇದಕ್ಕೇನು ಸೊಲ್ಯೂಷನ್ ಇಲ್ವಾ? ನಮಗೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇದರಿಂದ ಏನೆಲ್ಲ ತೊಂದರೆಗಳಾಗಬಹುದು? ನಮಗೆ ಇಂಡಿಯನ್ ಲಾ ಪ್ರಕಾರ ಈ ರೀತಿ ಲೀನ್ ಆದ್ರೆ ಅಥವಾ ಹೋಲ್ಡ್ ಆದ್ರೆ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾದ್ರೆ ಏನ್ ಪನಿಷ್ಮೆಂಟ್ ಇರುತ್ತೆ ಅನ್ನೋ ಎಲ್ಲ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಯಾಕೆ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಅಂತಂದ್ರೆ, ನಾನು ಬ್ಯಾಂಕ್ ಅಕೌಂಟ್ ಲೀನ್ ಬಗ್ಗೆ 2 ವಿಡಿಯೋಸ್ ಅನ್ನ ಮಾಡಿದ್ದೆ. 2 ವಿಡಿಯೋಸ್ ಅಲ್ಲಿ ಕೂಡ ತುಂಬಾ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ. ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ, ಜೈಲ್ ಏನಾದ್ರು ಆಗುತ್ತಾ, ಪನಿಷ್ಮೆಂಟ್ ಏನು ಇದಕ್ಕೆ, ಹಾಗೆ ನಾವು ಯಾವ ರೀತಿ ಬಚಾವ್ ಆಗ್ಬೋದು ಅಂತ ತುಂಬಾ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೀರಾ. ಮುಂದೆ ಏನ್ ಸ್ಟೆಪ್ ತಗೋಬೇಕು ಅಂತ ಕೇಳ್ತಾ ಇರ್ತೀರಾ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ. ಲೀನ್ ಯಾವ ರೀತಿ ಆಗುತ್ತೆ ಅಂದ್ರೆ, ನಮ್ಮ ಒಂದು ಅಕೌಂಟ್ ಅಲ್ಲಿ ದುಡ್ಡು ಯಾಕೆ ಹೋಲ್ಡ್ ಆಗುತ್ತೆ ಅಥವಾ ಲೀನ್ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಅನ್ನ ಮಾಡಿದೀನಿ. ಇನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡೋದ್ರಿಂದ ನಮ್ಮ ಒಂದು ಅಕೌಂಟ್ ಅಲ್ಲಿ ಲೀನ್ ಆಗುತ್ತೆ ಅಥವಾ ಹೋಲ್ಡ್ ಆಗುತ್ತೆ. ಎಸ್ಪೆಷಲಿ ಮೈನ್ಲಿ ಬೆಟ್ಟಿಂಗ್ ಆಪ್ಸ್ ಅಲ್ಲಿ ವಿಡ್ರಾ ಮಾಡೋದ್ರಿಂದ ಆಗುತ್ತೆ. ಇವಾಗ ತುಂಬಾ ಬೆಟ್ಟಿಂಗ್ ಸೈಟ್ ಗಳಿವೆ, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿನ ಕೊಟ್ಬಿಡ್ತೀನಿ. ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಯೂಸ್ ಆಗಿಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ಓಕೆ ಗೈಸ್, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು, ನನ್ನ ಒಂದು ಅಕೌಂಟ್ ಅಲ್ಲಿ 7,535 ರೂಪಾಯಿ ಲೀನ್ ಆಗಿತ್ತು. ಡೇಟ್ ಗಮನಿಸ್ತಾ ಇರಬಹುದು, 11/11/25 ನಂದು ಲೀನ್ ಆಗಿತ್ತು. ನಂದು ಯಾಕೆ ಲೀನ್ ಆಗಿತ್ತು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನು ಅವತ್ತು ಕ್ರಿಪ್ಟೋ ಅಲ್ಲಿ ಕೂಡ ವಿಡ್ರಾ ಮಾಡಿದ್ದೆ, ಹೆವಿ ಟ್ರಾನ್ಸಾಕ್ಷನ್ ಗಳನ್ನ ಬೇರೆ ಕಡೆನೂ ಮಾಡಿದೆ, ಹಾಗೆ ATM ಅಲ್ಲಿ ಕೂಡ ವಿಡ್ರಾ ಮಾಡಿದ್ದೆ. ಸೊ ಕ್ಲಿಯರ್ ಕಟ್ ಆಗಿ ಹೇಳಕ್ಕಾಗೋದಿಲ್ಲ ಇದರಿಂದಾನೇ ಲೀನ್ ಆಗಿದೆ ಅಂತ. ಯಾಕಂತಂದ್ರೆ ಮೊದಲೆಲ್ಲ ನಾನು ಕೂಡ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ದೆ. ನಾನು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಕೂಡ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡಿದ್ದೆ, ನಂದು ಕೂಡ ಲೀನ್ ಆಗಿದೆ. ದೆನ್ ನೆಕ್ಸ್ಟ್ ನಮ್ಮ ಒಂದು ಫ್ರೆಂಡ್ ಅಕೌಂಟ್ ಅಲ್ಲೂ ಕೂಡ 20,000 ಅಮೌಂಟ್ ಲೀನ್ ಆಗಿತ್ತು. 20,000 ಅಮೌಂಟ್ ಯಾಕೆ ಹೋಲ್ಡ್ ಆಯ್ತು ಅಂತಂದ್ರೆ, ಸೊ ಅವನು ಡೈರೆಕ್ಟ್ ಆಗಿ ಈ ಒಂದು ಬೆಟ್ಟಿಂಗ್ ಆಪ್ಸ್ ಅಲ್ಲಿ ವಿಡ್ರಾಲ್ಸ್ ಮಾಡಿದ, ಅದಕ್ಕೋಸ್ಕರ ಆ ಒಂದು ಅಮೌಂಟ್ ಲೀನ್ ಆಯ್ತು. ಅದನ್ನು ನಾವು ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ. ಇವಾಗ ಅಕೌಂಟ್ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ಇದೆ. ದೆನ್ ನೆಕ್ಸ್ಟ್ ಅದಾದ ನಂತರ ಆ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ನಾವು ಯೂಸ್ ಮಾಡೇ ಇಲ್ಲ. ನನ್ನ ಒಂದು ಫ್ರೆಂಡ್ ಆ ಒಂದು ಅಕೌಂಟ್ ಅನ್ನ ಯೂಸ್ ಮಾಡೇ ಇಲ್ಲ, ಹಂಗೆ ಬಿಟ್ಬಿಟ್ಟ. ಬೇರೆ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾನೆ. ಬಟ್ ಅದಾದ ನಂತರ ಕೂಡ ಮತ್ತೆ ಅವನ ಒಂದು ಹಳೆ ಅಕೌಂಟ್ ಅಲ್ಲಿ 9,582 ರೂಪಾಯಿ ಮತ್ತೆ ಲೀನ್ ಆಗಿದೆ. ನೀವು ಡೇಟ್ ಅನ್ನ ಗಮನಿಸ್ತಾ ಇರಬಹುದು. ಮೊದಲನೇ ಒಂದು ಲೀನ್ ಆಗಿದ್ದು 14/12/2025 ಮತ್ತೆ 9,000 ಸಮಥಿಂಗ್ ಅಮೌಂಟ್ 12/1/2026 ಲೀನ್ ಆಗಿದೆ. ಸೊ ಆ ಒಂದು ಅಕೌಂಟ್ ನ ನೀವು ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಮತ್ತೆ ಲೀನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಹಳೆ ಟ್ರಾನ್ಸಾಕ್ಷನ್ ಗಳೆಲ್ಲ ಇರುತ್ತೆ. ಸೊ ಅವ್ರಿಗೆ ಡೌಟ್ ಬರುತ್ತೆ ಕಂಪ್ಲೀಟ್ ಆಗಿ. ಸೊ ಈ ರೀತಿ ಮತ್ತೆ ಲೀನ್ ಆಗುವ ಚಾನ್ಸಸ್ ಇರುತ್ತೆ. ಆ ಒಂದು ಲೀನ್ ಅಮೌಂಟ್ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ಶೋ ಆಗುತ್ತೆ. ಅಥವಾ ನಿಮ್ಮ ಹತ್ರ ಅಮೌಂಟ್ ಇದ್ರೆ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಅದು ಹೋಲ್ಡ್ ಆಗಿರುತ್ತೆ, ನಿಮ್ಮ ಒಂದು ಅಕೌಂಟ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ಹೋಲ್ಡ್ ಅಂತ. ಅದನ್ನ ನೀವು ಬಿಡಿಸ್ಕೋಬೇಕು ಅಂತಂದ್ರೆ ಸೈಬರ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಥವಾ ಕೋರ್ಟ್ ಇಂದ ನೋಟಿಸ್ ತರಬೇಕು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಈಗ ಮುಂದೆ ಮಾತಾಡ್ತಾ ಹೋಗೋಣ. ನೆಕ್ಸ್ಟ್ ನೀವು ಇನ್ನ ಒಂದು ಕೇಸ್ ಅನ್ನು ನೋಡಬಹುದು. 9ನೇ ತಾರೀಕು 1ನೇ ತಿಂಗಳು 2026 ಮತ್ತೆ 500 ರೂಪಾಯಿ ಲೀನ್ ಆಗಿದೆ. ಇದು ಬೇರೆಯವರ ಅಕೌಂಟ್ ಅಲ್ಲಿ. ಇವರು ಯಾವುದೇ ರೀತಿಯಾದ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಯಾವುದೇ ರೀತಿಯಾದ ಬೆಟ್ಟಿಂಗ್ ಅಲ್ಲಿ ವಿಡ್ರಾ ಕೂಡ ಮಾಡಿಲ್ಲ. ಸೊ ಸಸ್ಪಿಸಿಯಸ್ ಆಕ್ಟಿವಿಟಿ ಅನ್ನೋದು ಇವರ ಒಂದು ಅಕೌಂಟ್ ಅಲ್ಲಿ ಇಲ್ವೇ ಇಲ್ಲ. ಆದ್ರೂ ಕೂಡ ಇವರ ಒಂದು ಅಕೌಂಟ್ ಅಲ್ಲಿ 500 ರೂಪಾಯಿ ಲೀನ್ ಆಗಿದೆ. ನಾವು ಕೂಡ ಇದನ್ನ ತಿಳ್ಕೊಳ್ಬೇಕು, ಇದು ಮುಂದೆ ಏನಾಗುತ್ತೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಬ್ಯಾಂಕ್ ಆಗಿದ್ವಿ. ಅಲ್ಲಿ ಡೀಟೇಲ್ಸ್ ಅನ್ನ ಕೇಳಿದಾಗ ಅವರ ಒಂದು ಅಕೌಂಟ್ ಅಲ್ಲಿ ಬರೀ 500 ರೂಪಾಯಿ ಲೀನ್ ಆಗಿಲ್ಲ, 1,000 ರೂಪಾಯಿ ಲೀನ್ ಆಗಿತ್ತು. ನಾನು ಸ್ಕ್ರೀನ್ ಮೇಲೆ ನಿಮ್ಗೆ ಒಂದು ಡಾಕ್ಯುಮೆಂಟ್ ಅನ್ನ ತೋರಿಸ್ತಾ ಇದ್ದೀನಿ, ಗಮನಿಸ್ತಾ ಇರಬಹುದು. 500 ರೂಪಾಯಿ 2 ಸಲ ಲೀನ್ ಆಗಿದೆ. ಸೊ ಎಲ್ಲಿಂದ ಲೀನ್ ಆಗಿದೆ, ಯಾವ ಡಿಸ್ಟ್ರಿಕ್ಟ್ ಇಂದ ಯಾವ ಸ್ಟೇಟ್ ಇಂದ ಲೀನ್ ಆಗಿದೆ ಅಂತಂದ್ರೆ, ಒಂದ್ಸಲ ಹರಿಯಾಣದಿಂದ ಲೀನ್ ಆಗಿದೆ, ಒಂದ್ಸಲ ತಮಿಳುನಾಡು ಚೆನ್ನೈಯಿಂದ ಲೀನ್ ಆಗಿದೆ. ಸೊ ಈ ರೀತಿ ಎಲ್ಲ ಒಂದು ಡೀಟೇಲ್ಸ್ ನಿಮಗೆ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರೆ ಸಿಗುತ್ತೆ. ಸೊ ಈ ರೀತಿ ಲೀನ್ ಆಗಿದೆ. ಇದು ಯಾವ ರೀತಿ ಲೀನ್ ಆಗಿದೆ ಅಂತಂದ್ರೆ, ಇದು ಲೇಯರ್ 4 ಆಗಿರುವಂತದ್ದು. ಇವಾಗ ಮೈನ್ ಮ್ಯಾಟರ್ ಗೆ ಬರ್ತೀನಿ. ಈ ಒಂದು ಲೇಯರ್ 4 ಅಂದ್ರೇನು, ಲೇಯರ್ 2 ಅಂತಂದ್ರೇನು, ಲೇಯರ್ 1 ಅಂತಂದ್ರೇನು, ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಯಾಕಂದ್ರೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ದುಡ್ಡು ಲೀನ್ ಆಗಿದ್ರೆ ಈ ರೀತಿ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಸೊ ಬ್ಯಾಂಕ್ ಅವರು ಹೇಳಿದ ಪ್ರಕಾರ ಈ ರೀತಿ ಲೇಯರ್ ಗಳು 7 to 8 ಲೇಯರ್ ವರೆಗೂ ಬರುತ್ತೆ. ಸದ್ಯಕ್ಕೆ ನಾನು ಅನಲೈಸ್ ಮಾಡಿರೋ ಪ್ರಕಾರ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಇವಾಗ ಲೇಯರ್ 4 ಗೆ ಸ್ಟಾಪ್ ಆಗಿದೆ. ಯಾಕಂದ್ರೆ ನಾನು ಈ ಒಂದು ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ರಿಸರ್ಚ್ ಮಾಡಿದೀನಿ. ತುಂಬಾ ರಿಸರ್ಚ್ ಮಾಡಿ ಈ ಒಂದು ಡೇಟಾ ನನಗೆ ಸಿಕ್ತು. ಅದನ್ನ ನಿಮ್ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿ ಫ್ರಾಡುಲೆಂಟ್ ಆಕ್ಟಿವಿಟಿಯಲ್ಲಿ ಭಾಗಿಯಾದ್ರೆ ಅಥವಾ ನೀವೇನಾದ್ರು ಬೆಟ್ಟಿಂಗ್ ಆಪ್ಸ್ ಅಲ್ಲಿ ವಿಡ್ರಾಲ್ಸ್ ಅನ್ನ ಮಾಡ್ತಾ ಇದ್ರೆ, ಯಾವ್ದಾದ್ರು ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ತಾ ಇದ್ರೆ, ಇವಾಗಂತೂ ಬೇಕಾದಷ್ಟು ವಾಟ್ಸ್ಆಪ್ ಚಾನೆಲ್ ಗಳು ಶುರುವಾಗಿವೆ. ಇವಾಗ ಆನ್ಲೈನ್ ಗೇಮಿಂಗ್ ಎಲ್ಲ 2025 ಗೇಮಿಂಗ್ ಆಫ್ ಪ್ರಮೋಷನ್ ಆಕ್ಟ್ ಏನಿದೆ ಅದು ಪಾಸ್ ಆದ ನಂತರ ತುಂಬಾ ವಾಟ್ಸ್ಆಪ್ ಗ್ರೂಪ್ ಗಳು ಆಕ್ಟಿವ್ ಆಗಿದಾವೆ, ತುಂಬಾ ಬುಕ್ಕಿ ಆಪ್ ಗಳು ಆಕ್ಟಿವ್ ಆಗಿದಾವೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಬಟ್ ಲೇಯರ್ 1, ಲೇಯರ್ 2, ಲೇಯರ್ 3 ಇದಕ್ಕೆ ಯಾವ ರೀತಿ ಎಲ್ಲ ಪನಿಷ್ಮೆಂಟ್ ಇರುತ್ತೆ, ಈ ಲೇಯರ್ 1, ಲೇಯರ್ 2, ಲೇಯರ್ 3, ಲೇಯರ್ 4 ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ನೀವು ಗಮನಿಸ್ತಾ ಇರಬಹುದು, ಲೇಯರ್ 1 ಅಂತಂದ್ರೆ ಫ್ರಾಡಸ್ಟರ್ ಮೈನ್ ಅಕೌಂಟ್ ಅಂತ. ಅಂದ್ರೆ ಎಲ್ಲಿ ಸ್ಕ್ಯಾಮ್ ನಡೆದಿರುತ್ತೋ, ಒರಿಜಿನಲ್ ಸ್ಕ್ಯಾಮ್ ಎಲ್ಲಿ ನಡೆದಿರುತ್ತೋ ಅದನ್ನ ಲೇಯರ್ 1 ಅಂತ ಕರಿತೀವಿ. ಅಂತಂದ್ರೆ ವಿಕ್ಟಿಮ್ ಇಸ್ ಚೀಟೆಡ್ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಮೈನ್ ಆಗಿ ಫ್ರಾಡ್ ನಡೆದಿದೆ. ಅಂದ್ರೆ ನೀವು ಡೈರೆಕ್ಟ್ ಆಗಿ ಬೆಟ್ಟಿಂಗ್ ಇಂದ ನಿಮ್ಮ ಒಂದು ಅಕೌಂಟ್ ಗೆ ದುಡ್ಡನ್ನ ವಿಡ್ರಾ ಮಾಡ್ದಂಗೆ. ಸೊ ಇದು ಫಸ್ಟ್ ಒರಿಜಿನಲ್ ಆಗಿ ಇಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಅರ್ಥ. ಬರೀ ವಿಡ್ರಾ ಮಾಡಿದ್ರೆ ಸ್ಕ್ಯಾಮ್ ಆಗುತ್ತೆ ಅಂತ ಕೇಳಬಹುದು. ಈ ಬೆಟ್ಟಿಂಗ್ ಎಲ್ಲ ಇಂಡಿಯಾದಲ್ಲಿ ಇಲ್ಲಿಗಲ್ ಆಗಿರೋದ್ರಿಂದ ಸೊ ಇದೆಲ್ಲ ಕಂಪ್ಲೀಟ್ಲಿ ಸ್ಕ್ಯಾಮ್ ಅಂತಾನೆ ಬರುತ್ತೆ. ಸೊ ಇದು ಫ್ರಾಡುಲೆಂಟ್ ಆಕ್ಟಿವಿಟಿಯಲ್ಲಿ ಭಾಗಿಯಾದಂಗೆ. ಯಾಕಂದ್ರೆ ಅವರು ನಿಮ್ಗೆ ವಿಡ್ರಾ ಕೊಡುವಂತ ಒಂದು ದುಡ್ಡು ನಾರ್ಮಲ್ ಆಗಿ ಜೆನ್ಯೂನ್ ಅಮೌಂಟ್ ಆಗಿರೋದಿಲ್ಲ. ಸೊ ಅದೊಂದು ಇಲ್ಲಿಗಲ್ ಮನಿನೇ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ವಿಡ್ರಾಲ್ಸ್ ಅನ್ನ ಆರಾಮಾಗಿ ಕೊಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಲೇಯರ್ 1 ಅಲ್ಲಿ ಲೀನ್ ಆದ್ರೆ ಈ ರೀತಿ ಒರಿಜಿನಲ್ ಆಗಿ ಸ್ಕ್ಯಾಮ್ ನಡೆದಿದೆ ಅಂತ, ವಿಕ್ಟಿಮ್ ಚೀಟ್ ಮಾಡಿದಾನೆ
ಮಾಡಿದ್ದಾನೆ ಅಂತ ಅರ್ಥ ಇಲ್ಲಿ. ಹಾಗೆ ಲೇಯರ್ 2 ಗಮನಿಸ್ತಾ ಇರ್ಬೋದು, ಫಸ್ಟ್ ಟ್ರಾನ್ಸ್ಫರ್ ಅಕೌಂಟ್ ಅಂತ ಇದೆ. ಮನಿ ಮೂವ್ಡ್ ಇಸ್ ಅನದರ್ ಅಕೌಂಟ್ ಟು ಹೈಡ್ ದಿ ಟ್ರಯಲ್ ಅಂತ, ಅಂದ್ರೆ ಮನಿನ ಇನ್ನೊಂದು ಅಕೌಂಟ್ ಗೆ ಮೂವ್ ಮಾಡಿದ್ದಾರೆ. ಅಂದ್ರೆ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಬೆಟ್ಟಿಂಗ್ ಅಲ್ಲಿ ವಿತ್ಡ್ರಾ ಮಾಡಿ ಅಥವಾ ನಿಮ್ಗೆ ಯಾವ್ದೋ ಇಲ್ಲಿಗಲ್ ಮನಿ ಬರ್ತಾ ಇದೆ, ಅದನ್ನ ನಿಮ್ಮ ಒಂದು ಅಕೌಂಟ್ ಗೆ ಯಾವ್ದೋ ಬುಕ್ಕಿ ಆಪ್ ಅಲ್ಲಿ ಅಥವಾ ಎಲ್ಲೋ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಂದು ನೀವು ಅಮೌಂಟ್ ಅನ್ನ ಯಾರ ಕೈಯಿಂದನೂ ವಿತ್ಡ್ರಾ ಮಾಡಿಸ್ಕೊಂಡು ನಿಮ್ಮ ಅಕೌಂಟ್ ಅಲ್ಲಿ ಉಳಿಸ್ಕೊಳ್ಳೋದಿಲ್ಲ, ಎಟಿಎಂ ಅಲ್ಲಿ ವಿತ್ಡ್ರಾ ಮಾಡಬಹುದು ಅಥವಾ ಆ ಒಂದು ಅಮೌಂಟ್ ಅನ್ನ ನಿಮ್ಮ ಫ್ರೆಂಡ್ಗೂ ಅಥವಾ ನಿಮ್ಗೆ ಗೊತ್ತಿರೋರಿಗೆ ಯಾರಿಗೋ ಟ್ರಾನ್ಸ್ಫರ್ ಮಾಡಬಹುದು. ಸೊ ಇದನ್ನ ಫಸ್ಟ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಇದು ಲೇಯರ್ 2 ಅಲ್ಲಿ ಬರುತ್ತೆ. ಸೊ ನೀವು ಈ ರೀತಿ ಅಮೌಂಟ್ ಅನ್ನ ಹೈಡ್ ಮಾಡಿದ್ರು ಕೂಡ ಆ ಅಮೌಂಟ್ ಏನು ಸೇಫ್ ಆಗಿರೋದಿಲ್ಲ, ಈ ರೀತಿ ಲೇಯರ್ 2 ಅಲ್ಲಿ ಲೀನ್ ಆಗುತ್ತೆ. ಅಂದ್ರೆ ನಿಮ್ಮ ಒಂದು ಅಕೌಂಟ್ ಅಲ್ಲಿ ಒಂದಷ್ಟು ಪಾರ್ಟ್ ಆಫ್ ಅಮೌಂಟ್ ಹೋಲ್ಡ್ ಆಗಿಬಿಡುತ್ತೆ, ಅದನ್ನ ನೀವು ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ. ಇನ್ನ ಲೇಯರ್ 3 ಅಂತ ಬರುತ್ತೆ, ಸೆಕೆಂಡ್ ಟ್ರಾನ್ಸ್ಫರ್ ಅಕೌಂಟ್. ಮನಿ ಮೂವ್ಡ್ ಅಗೇನ್ ಟು ಕನ್ಫ್ಯೂಸ್ ಇನ್ವೆಸ್ಟಿಗೇಷನ್. ಹಂಗಂದ್ರೆ ಇವಾಗ ಯಾವ ರೀತಿ ಅಂತಂದ್ರೆ ಇವಾಗ ಒರಿಜಿನಲ್ ಆಗಿ ಒಂದು ಫಸ್ಟ್ ಲೇಯರ್ ಅಲ್ಲಿ ಸ್ಕ್ಯಾಮ್ ಆಗಿದೆ, ಅದು ಸೆಕೆಂಡ್ ಲೇಯರ್ ಗೆ ಬರಬೇಕು ಅಂತಂದ್ರೆ ಆ ಒಂದು ಅಮೌಂಟ್ ಅನ್ನ ಇನ್ನೊಂದು ಅಕೌಂಟ್ ಗೆ ಒಂದು ಟ್ರಾನ್ಸ್ಫರ್ ಅನ್ನ ಮಾಡುವಂತದ್ದು. ಸೊ ಅಲ್ಲೂ ಸಿಗಬಾರದು ಅಂತಂದ್ರೆ ಅದನ್ನ ಹೈಡ್ ಮಾಡೋಕ್ಕೋಸ್ಕರ ಮತ್ತೆ ಇನ್ನೊಂದು ಅಕೌಂಟ್ ಗೆ ಏನಾದ್ರು ಮನಿನ ಮೂವ್ ಮಾಡಿದ್ರೆ ಇನ್ವೆಸ್ಟಿಗೇಷನ್ ಕನ್ಫ್ಯೂಸ್ ಮಾಡೋದಕ್ಕೆ. ಸೊ ಇದು ಲೇಯರ್ 3 ಅಲ್ಲಿ ಬರುತ್ತೆ. ಫ್ರಾಡ್ ಗಳು ಈ ರೀತಿ ಕೆಲಸನೇ ಮಾಡ್ತಾ ಇರ್ತಾರೆ, ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಗೆ, ಇನ್ನೊಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತಾರೆ. ನೀವೇನಾದ್ರೂ ಬುಕ್ಕಿ ಆಪ್ ಗಳಲ್ಲಿ ಆಕ್ಟಿವ್ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನೀವು ಯಾರಿಗೋ ದುಡ್ಡನ್ನ ಕಳಿಸ್ತೀರಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಅದು ಯಾರಿಗೋ ಹೋಗುತ್ತೆ, ಎಲ್ಲೋ ಒಂದು ವೆಬ್ಸೈಟ್ ಅಲ್ಲಿ ಇರುತ್ತೆ. ಸೊ ಮತ್ತೆ ನಿಮ್ಗೆ ಯಾರೋ ದುಡ್ಡನ್ನ ಹಾಕೊಡ್ತಾರೆ, ಈ ರೀತಿ ಕೆಲಸಗಳು ನಡೀತಾನೆ ಇರುತ್ತೆ. ಇದೆಲ್ಲ ಕಂಪ್ಲೀಟ್ ಆಗಿ ಬ್ಯಾಂಕ್ ಗೊತ್ತಾಗಲ್ಲ ಅಂತ ಏನಿಲ್ಲ, ಇದನ್ನ ಸಸ್ಪಿಸಿಯಸ್ ಆಕ್ಟಿವಿಟಿ ಅಂತ ಮಾರ್ಕ್ ಮಾಡ್ತಾರೆ. ಇವಾಗ ಸೈಬರ್ ಕ್ರೈಮ್ ಸ್ಟೇಷನ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಸೊ ಈ ರೀತಿ ಅಮೌಂಟ್ ಅನ್ನ ಮಾರ್ಕ್ ಮಾಡ್ತಾ ಇದ್ದಾರೆ. ದೆನ್ ನೆಕ್ಸ್ಟ್ 4ನೇ ಒಂದು ಲೇಯರ್ ಬಗ್ಗೆ ಮಾತಾಡೋದಾದ್ರೆ, ಇಲ್ಲಿ ಸ್ಕ್ರೀನ್ ಮೇಲೆ ಇವರ್ ಬ್ಯಾಂಕ್ ಅಕೌಂಟ್ ಅಂತ ಇದೆ, ಮನಿ ಫೈನಲಿ ರೀಚಸ್ ಇವರ್ ಅಕೌಂಟ್ ಅಂತ ಇದೆ, ಪೊಲೀಸ್ ಆರ್ ಬ್ಯಾಂಕ್ ಫ್ಲಾಗ್ ಸಿಟ್ ಅಂತ ಇದೆ, ಲೀನ್ ಅಪ್ಲೈಡ್ ಅಂತ ಇದೆ. ಇವಾಗ ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಇವರು ಯಾವುದೇ ರೀತಿಯಾದ ಒಂದು ಇಲ್ಲಿಗಲ್ ಆಕ್ಟಿವಿಟಿನ ಮಾಡಿಲ್ಲ, ಆದ್ರೂ ಕೂಡ ಇವರ ಒಂದು ಅಕೌಂಟ್ ಅಲ್ಲಿ ಅಮೌಂಟ್ ಲೀನ್ ಆಗಿದೆ, 500 ರೂಪಾಯಿ ಹೋಲ್ಡ್ ಆಗಿದೆ ಅಂತ ಹೇಳಿದೆ. ಸೊ ಇವರು ಯಾವುದೇ ರೀತಿಯಾದ ಒಂದು ತಪ್ಪನ್ನ ಮಾಡಿಲ್ಲ. ತಪ್ಪು ಮಾಡಿದವರು ಇವರ ಒಂದು ಅಕೌಂಟ್ ಗೆ ಅಮೌಂಟ್ ಅನ್ನ ಕಳಿಸಿದ್ದಾರೆ, ಅದಕ್ಕೋಸ್ಕರ ಲೇಯರ್ 4 ಅಲ್ಲಿ ಇವರ ಒಂದು ಅಮೌಂಟ್ ಲೀನ್ ಆಗಿದೆ. 500 ರೂಪಾಯಿ 500 ರೂಪಾಯಿ 2 ಸಲ 1,000 ರೂಪಾಯಿ ಕಂಪ್ಲೀಟ್ ಆಗಿ ಇವರ ಒಂದು ಅಕೌಂಟ್ ಅಲ್ಲಿ ಕಟ್ ಆಗಿದೆ. ಸೊ 500 ರೂಪಾಯಿ ಕಟ್ ಆಗಿರೋದೇ ಇವ್ರಿಗೆ ಗೊತ್ತಿಲ್ಲ. ಸೊ ಅಲ್ಲಿ ಬ್ಯಾಂಕ್ ಅಲ್ಲಿ ವಿಚಾರಿಸಿದಾಗ ನಮಗೆ ಈ ಒಂದು ವಿಷಯ ಗೊತ್ತಾಯ್ತು. ಟೋಟಲ್ ಆಗಿ 1,000 ರೂಪಾಯಿ ಕಟ್ ಆಗಿದೆ. ಸೊ ಇವ್ರದೇನು ಫಾಲ್ಟ್ ಇಲ್ಲ, ಯಾರು ಫ್ರಾಡ್ ಇರ್ತಾರಲ್ಲ ಅವರು ಅಮೌಂಟ್ ಅನ್ನ ಕಳಿಸಿ ಫೈನಲ್ ಆಗಿ ಇವರ ಒಂದು ಅಕೌಂಟ್ ಗೆ ಬಂದು ರೀಚ್ ಆಗಿದೆ. ಸೊ ಸೈಬರ್ ಕ್ರೈಮ್ ಅವರು ಇವರ ಒಂದು ಅಕೌಂಟ್ ಅಲ್ಲಿ ಈ ಒಂದು ಅಮೌಂಟ್ ಅನ್ನ ಲೀನ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟೇ ಆಗಿರುವಂತದ್ದು. ಸೊ ಈಗ ಪನಿಷ್ಮೆಂಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದ್ರ ಬಗ್ಗೆ ಅಂತೂ ತುಂಬಾ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ, ತುಂಬಾ ಜನ ತುಂಬಾ ಕ್ವಶನ್ಸ್ ಅನ್ನು ಕೂಡ ಕೇಳ್ತಾ ಇದ್ದೀರಾ. ಯಾಕಂತಂದ್ರೆ ನಿಮ್ಮ ಅಕೌಂಟ್ ಅಲ್ಲೂ ಕೂಡ ಲೀನ್ ಆಗಿದೆ, ಅಂತವ್ರೆ ಇಂತ ಒಂದು ಕ್ವಶನ್ಸ್ ಅನ್ನ ಕೇಳುವಂತದ್ದು. ಸೊ ನಿಮ್ಗೆ ಭಯ ಇರುತ್ತೆ ಮುಂದೆ ಏನಾಗುತ್ತೆ, ಏನ್ ಪ್ರಾಬ್ಲಮ್ ಆಗುತ್ತೆ, ಸೊ ನಮ್ಮ ಒಂದು ಇಂಡಿಯನ್ ಲಾ ಪ್ರಕಾರ ಏನೆಲ್ಲ ಪನಿಷ್ಮೆಂಟ್ ಇರುತ್ತೆ, ಯಾವ ರೀತಿ ಫೈನ್ ಇರುತ್ತೆ ಅಂತ ತಿಳ್ಕೊಳ್ತಾ ಹೋಗೋಣ. ಲೇಯರ್ 1 ನೀವು ಗಮನಿಸ್ತಾ ಇರ್ಬೋದು, ಮೈನ್ ಫ್ರಾಡಸ್ಟರ್ ಅಂತ ಇದೆ. ಮೈನ್ ಫ್ರಾಡ್ ಮಾಡಿದ್ರೆ IPC ಸೆಕ್ಷನ್ 426 ಪ್ರಕಾರ ಚೀಟಿಂಗ್ ಅಂತ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಅಪ್ ಟು 7 years ವರೆಗೂ ಕೂಡ ಜೈಲ್ ಆಗುತ್ತೆ, ವಿತ್ ಫೈನ್ ಇರುತ್ತೆ, ಎರಡು ಕೂಡ ಇರುತ್ತೆ, ಒಂದಿರೋದಿಲ್ಲ. ಮೈನ್ ಫ್ರಾಡ್ ಮಾಡಿದ್ರೆ ಮೈನ್ಲಿ ನೀವು ಸ್ಕ್ಯಾಮ್ ಅನ್ನ ಮಾಡಿದೀರಾ ಅಂತಂದ್ರೆ, ಡೈರೆಕ್ಟ್ ಆಗಿ ನೀವು ಬೆಟ್ಟಿಂಗ್ ಆಪ್ ಇಂದ ವಿಡ್ರಾಲ್ಸ್ ಅನ್ನ ಮಾಡ್ತಾ ಇದ್ರೆ, ಯಾವ್ದೋ ಒಂದು ಬುಕ್ಕಿ ಆಪ್ ಅನ್ನ ಆಡ್ತಾ ಇದೀರಾ ಅಂತಂದ್ರೆ ನಿಮ್ಗೆ ಈ ರೀತಿ ಇರುತ್ತೆ. ಇವಾಗಂತೂ ತುಂಬಾ ಫೇಮಸ್ ಆಗ್ತಾ ಇದೆ ಲೈನ್ ಆಡೋದು, ಬುಕ್ಕಿ ಆಡೋದು ಅದೆಲ್ಲ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ನ IT ಆಕ್ಟ್ 66D ಪ್ರಕಾರ ಅಪ್ ಟು 3 years ಜೈಲ್ ಪ್ಲಸ್ 1 lakh ಫೈನ್ ಇರುತ್ತೆ. ಅಂದ್ರೆ 1 lakh ಫೈನ್ ಹಾಗೆ 3 years ಜೈಲು ಎರಡೂ ಇರುತ್ತೆ IT ಆಕ್ಟ್ ಪ್ರಕಾರ. ಸೊ ಇದು ಮೈನ್ ಫ್ರಾಡಸ್ಟರ್ ಗೆ ಆಗುವಂತ ಲೇಯರ್ 1 ಅಲ್ಲಿ ನಿಮ್ದೇನಾದ್ರು ಲೀನ್ ಆಗಿದ್ರೆ ಈ ರೀತಿ ಶಿಕ್ಷೆ ನಿಮ್ಗೆ ಆಗ್ಬೋದು. ದೆನ್ ನೆಕ್ಸ್ಟ್ ಇಫ್ ಲಾರ್ಜ್ ಆರ್ಗನೈಸ್ಡ್ ಫ್ರಾಡ್ ಅಂತಂದ್ರೆ 7 to 10 years ವರೆಗೂ ಕೂಡ ಜೈಲ್ ಆಗ್ಬೋದು. ಅಂದ್ರೆ ನೀವೇನಾದ್ರೂ ಜಾಸ್ತಿ ದುಡ್ಡು, ಎಕ್ಸಾಂಪಲ್ ಇವಾಗ ಕೋಟಿ ಗಟ್ಟಲೆ ಏನಾದ್ರು ಇಲ್ಲಿಗಲ್ ಮನಿನ ಟ್ರಾನ್ಸ್ಫರ್ ಮಾಡಿದ್ರೆ ಅಥವಾ ಇಲ್ಲಿಗಲ್ ಮನಿ ಈ ರೀತಿ ಬಂದಿದೆ ಅಂತಂದ್ರೆ ಸೊ ನಿಮ್ಗೆ ಈ ರೀತಿ ಅಪ್ ಟು 10 years ವರೆಗೂ ಕೂಡ ಜೈಲ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೀವು ನೋಡ್ಕೊಳ್ಳಿ ನಿಮ್ದು ಅಮೌಂಟ್ ಎಷ್ಟು ಲೀನ್ ಆಗಿದೆ, 1 lakh ಎಬೋ ಆಗಿದೆ ಅಥವಾ 2 lakh ಎಬೋ ಆಗಿದೆಯಾ ಅಥವಾ 10 lakh ಪ್ಲಸ್ ಇದೆಯಾ, 1 crore ಇದೆಯಾ, ಒಬ್ಬರದೆಲ್ಲ ಇರುತ್ತೆ. ಯಾಕಂತಂದ್ರೆ ಈ ರೀತಿ ಆಕ್ಟಿವಿಟಿಲಿ ಭಾಗಿ ಆಗಿರ್ತಾರೆ. ಸೊ ಈ ರೀತಿ ಆದಾಗ ನಿಮ್ಗೆ ಈ ರೀತಿ ಜೈಲ್ ಆಗೇ ಆಗುತ್ತೆ, ಏನು ಮಾಡಕ್ಕಾಗೋದಿಲ್ಲ. ದುಡ್ಡು ಜಾಸ್ತಿ ಆದಷ್ಟು ಕೂಡ ಪನಿಷ್ಮೆಂಟ್ ಕೂಡ ಜಾಸ್ತಿ ಇರುತ್ತೆ. ನಿಮ್ದು ದುಡ್ಡು ಕಮ್ಮಿ ಇದ್ದಷ್ಟು ಪನಿಷ್ಮೆಂಟ್ ಕಮ್ಮಿ ಇರುತ್ತೆ. ಹಂಗಂತ ಪನಿಷ್ಮೆಂಟ್ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಲೇಯರ್ 1 ಅಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆಲ್ಲ ಪನಿಷ್ಮೆಂಟ್ ಪಕ್ಕ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ನಮ್ಮ ಒಂದು ಇಂಡಿಯನ್ ಲಾ ನಲ್ಲಿ ಇರುವಂತದ್ದು. ಲೇಯರ್ 1 ಅಲ್ಲಿ ಈ ರೀತಿ ಪನಿಷ್ಮೆಂಟ್ ನಿಮ್ಗೆ ಆಗೋ ಸಾಧ್ಯತೆಗಳಂತೂ ಹೆಚ್ಚಿದೆ. ದೆನ್ ನೆಕ್ಸ್ಟ್ ಲೇಯರ್ 2 ಬಗ್ಗೆ ಮಾತಾಡಿದ್ರೆ ಫಸ್ಟ್ ಮೂಲ್ ಅಥವಾ ಆಕ್ಟಿವ್ ಹೆಲ್ಪರ್ ಅಂತ ಹೇಳ್ಬೋದು. ಅಂದ್ರೆ ಸ್ಕ್ಯಾಮ್ ಆಗಿರುವಂತ ದುಡ್ಡಿಗೆ ಯಾರು ಹೆಲ್ಪ್ ಮಾಡಿರ್ತಾರೆ, ಆ ಒಂದು ಅಕೌಂಟ್ ಇಂದ ಫಸ್ಟ್ ಯಾರು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಾರೆ ಅದನ್ನ ಹೆಲ್ಪರ್ ಅಂತ ಕರೀತಾರೆ. ಸೊ ಇವ್ರಿಗೂ ಕೂಡ ಪನಿಷ್ಮೆಂಟ್ ಸೇಮ್ ಅದೇ ರೀತಿ ಇರುತ್ತೆ. ಇಲ್ಲಿ ರೋಲ್ ಗಮನಿಸ್ತಾ ಇರ್ಬೋದು, ನವಿಂಗ್ಲಿ ಹೆಲ್ಪ್ಡ್ ಮೂವ್ ಫ್ರಾಡ್ ಮನಿ ಅಂತ ಇದೆ. ಪನಿಷ್ಮೆಂಟ್ ಗಮನಿಸ್ತಾ ಇರ್ಬೋದು, IPC ಸೆಕ್ಷನ್ 420 ಪ್ರಕಾರ 120B ಕಾನ್ಸ್ಪಿರೆನ್ಸಿ ಅಂತ ಇದೆ. ಅಂದ್ರೆ 1 to 5 years ವರೆಗೂ ಕೂಡ ಜೈಲ್ ಆಗ್ಬೋದು, ಫೈನ್ ಆಗ್ಬೋದು. ಇಫ್ ಪ್ರೂವ್ಸ್ ನಾಲೆಡ್ಜ್ ಅಂತ ಇದೆ, ಅರೆಸ್ಟ್ ಪಾಸಿಬಲ್ ಅಂತ ಇದೆ. ಲೇಯರ್ 2 ಅಲ್ಲೂ ಕೂಡ ಇವರು ಹೆಲ್ಪ್ ಮಾಡಿದ್ದಾರೆ ಅಂತ ಪ್ರೂವ್ ಆಗ್ಬಿಟ್ರೆ ಇವರು ಕೂಡ ಸೇಮ್ ಲೇಯರ್ 1 ಅಲ್ಲಿ ಏನಿತ್ತು ಅದೇ ರೀತಿ ಜೈಲ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇನ್ನ ಲೇಯರ್ 3 ಗಮನಿಸ್ತಾ ಇರ್ಬೋದು, ಸೆಕೆಂಡರಿ ಮೂಲ್ ಅಂತ ಇರುತ್ತೆ. ರೋಲ್ ಗಮನಿಸ್ತಾ ಇರ್ಬೋದು, ಅಕೌಂಟ್ ಯೂಸರ್ ನಾಲೆಡ್ಜ್ ಮೇ ಆರ್ ಮೇ ನಾಟ್ ಎಕ್ಸಿಸ್ಟ್ ಅಂತ ಇದೆ. ಪನಿಷ್ಮೆಂಟ್ ಗಮನಿಸ್ತಾ ಇರ್ಬೋದು, ಇಫ್ ನಾಲೆಡ್ಜ್ ಪ್ರೂವನ್ 6 ತಿಂಗಳಿಂದ 3 ವರ್ಷದವರೆಗೂ ಕೂಡ ಇಲ್ಲಿ ಜೈಲ್ ಆಗ್ಬೋದು. ಇಫ್ ನೋ ನಾಲೆಡ್ಜ್ ಅಂತ ಇದೆ, ನೋ ಜೈಲ್, ನೋ ಕ್ವಶನಿಂಗ್, ಅಕೌಂಟ್ ಲೀನ್ ಅಂಟಿಲ್ ಕ್ಲಿಯರ್ಡ್ ಅಂತ ಇದೆ. ಅಂದ್ರೆ
ಲೇಯರ್ 3 ಅಲ್ಲಿ ನಿಮ್ಗೆ ಗೊತ್ತಿದ್ದು ಏನಾದ್ರು ಸಿಗಾಕಬಿಟ್ಟಿದ್ರೆ ನಿಮ್ಗೆ ಪಕ್ಕ ಪನಿಷ್ಮೆಂಟ್ ಆಗೇ ಆಗುತ್ತೆ. 6 ತಿಂಗಳಿಂದ 3 ವರ್ಷದವರೆಗೂ ಕೂಡ ನಿಮ್ಗೆ ಜೈಲ್ ಆಗೋ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ ಈ ಒಂದು ತಪ್ಪು, ನಿಮ್ಗೆ ಗೊತ್ತೇ ಇಲ್ಲ ನಿಮ್ಮ ಅಕೌಂಟ್ ಅನ್ನ ಯಾರೋ ಯೂಸ್ ಮಾಡ್ಕೊಬಿಟ್ಟಿದ್ದಾರೆ, ನೀವು ಇನ್ನೋಸೆಂಟ್ ಆಗಿದ್ದೀರಾ ಅಂತಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಯಾವುದೇ ರೀತಿಯಾದ ಒಂದು ಜೈಲ್ ಇರೋದಿಲ್ಲ. ಆದ್ರೆ ನಿಮ್ಗೆ ಇನ್ವೆಸ್ಟಿಗೇಷನ್ ಇದ್ದೇ ಇರುತ್ತೆ, ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ, ಏನಾಗಿತ್ತು, ಎಲ್ಲಿಂದ ಬಂತು, ಹಂಗೆ ಹಿಂಗೆ ಎಲ್ಲ ಕೇಳ್ತಾ ಇರ್ತಾರೆ. ಆದ್ರೆ ನಿಮ್ಮ ಒಂದು ದುಡ್ಡು ಏನ್ ಲೀನ್ ಆಗಿರುತ್ತೆ ಅದು ಕಂಪ್ಲೀಟ್ ಆಗಿ ಈ ಒಂದು ಫ್ರಾಡುಲೆಂಟ್ ಆಕ್ಟಿವಿಟಿ ಕ್ಲಿಯರ್ ಆಗೋವರೆಗೂ ಕೂಡ ಆ ಒಂದು ದುಡ್ಡು ಲೀನ್ ಆಗೇ ಇರುತ್ತೆ. ಅದನ್ನ ಹೊರಗೆ ತೆಗಿಯಕ್ ಆಗೋದಿಲ್ಲ, ಅದು ಎಷ್ಟು ವರ್ಷನಾದ್ರೂ ಆಗ್ಬೋದು. ಕ್ಲಿಯರ್ ಆಗೋವರೆಗೂ ಕೂಡ ಹಂಗೆ ಇರುತ್ತೆ. ಕ್ಲಿಯರ್ ಆದ್ಮೇಲೆ ಮಾತ್ರ ಆ ಒಂದು ದುಡ್ಡು ಹೊರಗೆ ಬರುತ್ತೆ. ಇನ್ನ ಲೇಯರ್ 4 ಬಗ್ಗೆ ಮಾತಾಡಿದ್ರೆ ಗಮನಿಸ್ತಾ ಇರ್ಬೋದು, ಇವರು ಒಂದು ಗ್ರೀನ್ ಲೈನ್ ಅಲ್ಲಿ ಇರ್ತಾರೆ. ಇವರು ಸೇಫರ್ ಝೋನ್ ಅಂತ ಹೇಳ್ಬೋದು. ಎಂಡ್ ರಿಸೀವರ್ ಅಂತ ಇದೆ, ಮೋಸ್ಟ್ ಇನ್ನೋಸೆಂಟ್ ಕೇಸಸ್ ಅಂತ ಇದೆ. ಅಂದ್ರೆ ಇವರಿಗೆ ಏನು ಗೊತ್ತಿರೋದೇ ಇಲ್ಲ ಪಾಪ, ಇವರ ಒಂದು ಅಮೌಂಟ್ ಬಂದ್ಬಿಟ್ಟಿರುತ್ತೆ. ಸೊ ಯಾರೋ ಕಳ್ಸಿರ್ತಾರೆ ನಾರ್ಮಲ್ ಆಗಿ, ಇವರು ಕೆಲ್ಸಕ್ಕೂ ಎಲ್ಗೋ ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಪಾಪ ಇವರು ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತಾರೆ, ಅವರು ಈ ರೀತಿ ಫ್ರಾಡುಲೆಂಟ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗಿ ಒಂದು ಕೆಲಸದ ದುಡ್ಡಾಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ದುಡ್ಡಾಗಿರ್ಬೋದು ಇವರಿಗೆ ಕೊಡುವಂತ ದುಡ್ಡನ್ನ ಬೇರೆ ಯಾರೋ ಕಳ್ಸಿರ್ತಾರೆ. ಅವಾಗ ಇವರ ಒಂದು ದುಡ್ಡಲ್ಲಿ ಅಮೌಂಟ್ ಲೀನ್ ಆಗೋ ಚಾನ್ಸಸ್ ಇರುತ್ತೆ ಇವರ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ. ಇವ್ರಿಗೆ ಏನು ಗೊತ್ತಿರೋದಿಲ್ಲ, ಈ ಒಂದು ಮ್ಯಾಟ್ರಿಗಳಿಗೆ ಗೊತ್ತಿರೋದಿಲ್ಲ. ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದಾಗ ಪಾಪ ಇವರ ಒಂದು ದುಡ್ಡು ಹಿಂದಕ್ಕೆ ಬರೋದಿಲ್ಲ, ಅಮೌಂಟ್ ಹಂಗೆ ಲೀನ್ ಆಗಿರುತ್ತೆ. ಇವರು ಕಷ್ಟಪಟ್ಟು ದುಡ್ದಿರುವಂತ ದುಡ್ಡು, ಸೊ ಏನು ಮಾಡೋಕ್ಕಾಗೋದಿಲ್ಲ, ಈ ರೀತಿ ಲೀನ್ ಆಗಿಬಿಡುತ್ತೆ. ಸೊ ಏನು ತಪ್ಪು ಮಾಡದೇ ಇದ್ರು ಕೆಲವರು ಶಿಕ್ಷೆ ಅನುಭವಿಸ್ತಾರೆ ಅಂತಂದ್ರೆ ಅದು ಇಂಥವರೇ ನೋಡಿ, ಗಮನಿಸ್ತಾ ಇರ್ಬೋದು. ಈ ರೀತಿ ಆಗ್ಬಿಡುತ್ತೆ. ಸೊ ನಮ್ಮ ಒಂದು ಫ್ರೆಂಡ್ ಸರ್ಕಲ್ ಕೂಡ ಈ ರೀತಿ ಆಗಿದೆ. ಸೊ ಇವರು ಏನು ಇಲ್ಲಿಗಲ್ ಆಕ್ಟಿವಿಟಿ ಮಾಡಿಲ್ಲ, ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಅಕೌಂಟ್ ಅನ್ನ ಜಾಸ್ತಿ ಯಾವುದಕ್ಕೂ ಕೂಡ ಯೂಸ್ ಮಾಡೋದೇ ಇಲ್ಲ. ಬಟ್ ಇವರು ಎಲ್ಲೋ 1,000-2,000 ಕಳ್ಸ್ಕೊಂಡಿದ್ದಾರೆ ಯಾರ ಹತ್ರನೋ, ಬಟ್ ಇವರ ಒಂದು ಅಮೌಂಟ್ ಲೀನ್ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ. ಈ ರೀತಿ ಆಗುತ್ತೆ. ಆಕ್ಚುಲಿ ಈ ರೀತಿ ಮಾಡಬಾರ್ದು. ಯಾರು ಇನ್ನೋಸೆಂಟ್ ಇರ್ತಾರೆ ಪಾಪ ಅವರ ಒಂದು ದುಡ್ಡನ್ನ ಹೋಲ್ಡ್ ಮಾಡ್ಕೋಬಾರ್ದು, ಅವರ ಒಂದು ದುಡ್ಡನ್ನ ಲೀನ್ ಮಾಡಬಾರ್ದು. ಬಟ್ ಯಾರು ಫ್ರಾಡುಲೆಂಟ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗಿರ್ತಾರೆ ಅವರ ಒಂದು ದುಡ್ಡನ್ನ ಏನಾದ್ರೂ ಮಾಡ್ಕೊಳ್ಳಿ, ಅವ್ರಿಗೆ ಜೈಲಾದ್ರೂ ಆಗ್ಲಿ ಏನಾದ್ರೂ ಆಗ್ಲಿ, ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಯಾರು ಈ ರೀತಿ ಆಕ್ಟಿವಿಟಿಯಲ್ಲಿ ಭಾಗಿಯಾಗಿಲ್ಲ, ಸೊ ಯಾರ ಹತ್ರನೋ ಫೋನ್ ಪೇಲಿ ಅಮೌಂಟ್ ನ ಕಳ್ಸ್ಕೊಂಡಿರ್ತಾರೆ, ಯಾರ ಹತ್ರನೋ ಟ್ರಾನ್ಸ್ಫರ್ ನ ಮಾಡಿಸ್ಕೊಂಡಿರ್ತಾರೆ, ಸೊ ಇಂಥವ್ರಿಗೆ ಈ ರೀತಿ ಅಮೌಂಟ್ ಅನ್ನ ಕಟ್ ಮಾಡ್ಕೋಬಾರ್ದು. ಯಾಕಂತಂದ್ರೆ ಇವರು ಎಲ್ಲೋ ಕಷ್ಟಪಟ್ಟು 500 ರೂಪಾಯಿ 1,000 ರೂಪಾಯಿ ದುಡ್ಡು ಇರ್ತಾರೆ, ಸೊ ಇಂಥವ್ರಿಗೆ ಮೋಸ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಲೇಯರ್ 4 ಅಲ್ಲಿ ಲೀನ್ ಆಗಿರೋದ್ರಿಂದ ಕೆಲವರು ಇನ್ನೋಸೆಂಟ್ ಇದ್ರೂ ಕೂಡ ಅವರ ಒಂದು ಅಮೌಂಟ್ ಲೀನ್ ಆಗಿರುತ್ತೆ, ಏನು ಮಾಡಕ್ ಆಗೋದಿಲ್ಲ. ಸೊ ಈ ಒಂದು ಸಿಸ್ಟಮ್ ಸರಿ ಇಲ್ಲ. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆನ ಕೊಡೋದು ಬಿಟ್ಟು ಯಾರು ತಪ್ಪು ಮಾಡಿಲ್ವೋ ಅವ್ರಿಗೂ ಕೂಡ ಶಿಕ್ಷೆನ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಈ ರೀತಿ ಇವರ ಒಂದು ದುಡ್ಡುಗಳು ಲೀನ್ ಆಗ್ಬಿಟ್ರೆ ಕೆಲವರಿಗೆ 500,000 ತುಂಬಾ ದೊಡ್ಡ ಅಮೌಂಟ್. ಸೊ ಇಲ್ಲಿ ವಿಡಿಯೋಸ್ ನೋಡ್ತಿರೋರಿಗೆ ಅದು ಕಮ್ಮಿ ಅಮೌಂಟ್ ಆಗಿರ್ಬೋದು, ಕೆಲವರಿಗೆ 100 ರೂಪಾಯಿ 200 ರೂಪಾಯಿನೂ ಕೂಡ ದೊಡ್ಡ ಅಮೌಂಟ್. ಬ್ಯಾಂಕ್ ಅಲ್ಲಿ ಸೇಫ್ ಆಗಿರುತ್ತೆ ಅಂತ ಒಂದು 50,000 ದುಡ್ಡನ್ನ ಇಟ್ಟಿರ್ತಾರೆ ಅಥವಾ ಒಂದು 10-20,000 ದುಡ್ಡನ್ನ ಇಟ್ಟಿರ್ತಾರೆ. ಸೊ ಇನ್ನೇನೋ ವ್ಯವಹಾರಗಳನ್ನ ಮಾಡ್ತಾ ಇರ್ತಾರೆ. ಬಟ್ ಬ್ಯಾಂಕ್ ಅಲ್ಲಿ ಈ ರೀತಿ ಆದ್ರೆ ಏನು ಮಾಡಕ್ಕಾಗೋದಿಲ್ಲ, ಯಾರನ್ನು ಕೇಳಕ್ಕಾಗೋದಿಲ್ಲ, ಬ್ಯಾಂಕ್ ಮೇಲೆ ನಂಬಿಕೆನ ಹೋಗ್ಬಿಡುತ್ತೆ. ಸೊ ನಾನು ಬ್ಯಾಂಕ್ ಅಲ್ಲಿ ಕೇಳಿದಾಗ ಇದನ್ನೇ ಹೇಳೋದು, ಅದು ಒಂದೇ ಲೇಯರ್ ಇಂದ ಆಗೋದಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದು ಲೇಯರ್ 1 ಇಂದ ಲೇಯರ್ 7, 8 ವರೆಗೂ ಕೂಡ ಇದೆ. ಸೊ ಅದು ಒಂದೇ ರೀತಿ ಆಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ, ಈ ರೀತಿನೂ ಆಗುತ್ತೆ ಅಂತ ಹೇಳಿದ್ರು. ಸೊ ಇದನ್ನ ಬ್ಯಾಂಕ್ ಅವರು ಸರಿ ಮಾಡ್ಕೋಬೇಕು ಅಥವಾ ಸೈಬರ್ ಕ್ರೈಮ್ ಅವರೇ ಸರಿ ಮಾಡ್ಬೇಕು. ಈ ರೀತಿ ಲೇಯರ್ 4 ಅಲ್ಲಿ ಲೀನ್ ಆದ್ರೆ ಬ್ಯಾಂಕ್ ಅವರೇ ಅದನ್ನ ಲೀನ್ ನ ರಿಮೂವ್ ಮಾಡ್ಕೊಡ್ಬೇಕು ಬೇಗ. ಯಾಕಂತಂದ್ರೆ ಇವರು ಪಾಪ ಇನ್ನೋಸೆಂಟ್ ಇರ್ತಾರೆ, ಏನು ಗೊತ್ತಿರೋದಿಲ್ಲ. ಸೊ ಕೆಲವರಿಗೆ ಅಕೌಂಟ್ ಯೂಸ್ ಮಾಡದೆ ಗೊತ್ತಿರೋದಿಲ್ಲ, ಫೋನ್ ಪೇ ಯೂಸ್ ಮಾಡದೆ ಗೊತ್ತಿರೋದಿಲ್ಲ ಇವತ್ತಿನ ಕಾಲದಲ್ಲಿ. ಸೊ ಎಲ್ಲ ಆಕ್ಟಿವ್ ಆಗಿ ಯೂಸ್ ಮಾಡಬಹುದು, ಏನೇ ಡಿಜಿಟಲ್ ಇಂಡಿಯಾ ಅಂತ ಬರ್ಬೋದು. ಬಟ್ ಕೆಲವರಿಗೆ ಇನ್ನೂ ಕೂಡ ಸರಿಯಾಗಿ ಗೊತ್ತಿಲ್ಲ, ಅಂತವ್ರ ಅಕೌಂಟ್ ಅನ್ನ ಈ ರೀತಿ ಯೂಸ್ ಮಾಡ್ಕೋತಿರ್ಬೋದು. ಸೊ ಏನೇ ಹೇಳಕ್ಕಾಗೋದಿಲ್ಲ, ಈ ರೀತಿ ಆಕ್ಟಿವಿಟೀಸ್ ಗಳು ನಡೀತಾನೆ ಇವೆ. ಸೊ ಈ ರೀತಿ ತಪ್ಪು ಮಾಡದೇ ಇದ್ರು ಕೂಡ ಕೆಲವೊಬ್ರು ಅಕೌಂಟ್ ಅಲ್ಲಿ ಲೀನ್ ಆಗುತ್ತೆ. ಸೊ ನೀವು ತುಂಬಾ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ರೆ ಏನಿರುತ್ತೆ ಪನಿಷ್ಮೆಂಟ್, ಜೈಲ್ ಆಗ್ಬೋದು ಹಂಗೆ ಹಿಂಗೆ ಅಂತ. ನಾನು ತಕ್ಕ ಮಟ್ಟಿಗೆ ರಿಸರ್ಚ್ ಮಾಡಿ ನಿಮ್ಗೆ ಈ ಒಂದು ಡೇಟಾನ ಇಟ್ಟಿದ್ದೀನಿ. ಸೊ ಇನ್ನ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು ಅಂತಂದ್ರೆ, ಈ ಒಂದು ವಿಡಿಯೋಗೆ ತುಂಬಾ ವ್ಯೂಸ್ ಬಂತು, ತುಂಬಾ ರೆಸ್ಪಾನ್ಸ್ ಬಂತು ಅಂತಂದ್ರೆ ನಾನು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಸೈಬರ್ ಕ್ರೈಮ್ ಸ್ಟೇಷನ್ ಅಲ್ಲಿ ಕೂಡ ವಿಚಾರಿಸಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಲೀನ್ ಆಗದೆ ಇರೋ ರೀತಿ ಬಚಾವ್ ಆಗೋದು ಹೆಂಗೆ ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ಬಿಡ್ತೀನಿ. ಯಾಕೆ ಲೀನ್ ಆಗುತ್ತೆ ಅಂತಂದ್ರೆ ಎಸ್ಪೆಷಲಿ ಬೆಟ್ಟಿಂಗ್ ಆಪ್ಸ್ ಅಲ್ಲಿ ವಿಡ್ರಾ ಮಾಡೋದ್ರಿಂದ ಮೈನ್ ರೀಸನ್ ಇದೇ ಆಗಿರುತ್ತೆ ಕಂಪ್ಲೀಟ್ ಆಗಿ. ಬೆಟ್ಟಿಂಗ್ ಆಪ್ಸ್ ಅಲ್ಲಿ ಯಾವ್ದೋ ಬುಕ್ಕಿ ಆಪ್ ಅಲ್ಲಿ ಯಾವ್ದೋ ಲೈನ್ ಹಂಗೆ ಹಿಂಗೆ ಅಂತ ಆಡ್ತಾ ಇರ್ತೀರಾ, ಅದ್ರಲ್ಲೆಲ್ಲ ನೀವು ವಿಡ್ರಾ ಮಾಡೋದ್ರಿಂದ ಟೆಲಿಗ್ರಾಮ್ ಗ್ರೂಪ್ ಗಳು 1000 ಇರ್ತವೆ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡಿದ್ರೆ 1000 ವೆಬ್ಸೈಟ್ ಗಳು ಬರ್ತವೆ. ಇದನ್ನೆಲ್ಲ ಆಡೋದ್ರ ಮುಖಾಂತರ ನಿಮ್ಗೆ ಕಂಪ್ಲೀಟ್ ಆಗಿ ಇವಾಗಂತೂ WPL ನಡೀತಾ ಇದೆ, ನೆಕ್ಸ್ಟ್ IPL ಬರುತ್ತೆ, ಮಧ್ಯ ಇಂಡಿಯಾ ಮ್ಯಾಚಸ್ ಇರುತ್ತೆ. ಇಲ್ಲೆಲ್ಲ ಖಂಡಿತವಾಗ್ಲೂ ಕೂಡ ಬೆಟ್ಟಿಂಗ್ ಆಡ್ತಿರ್ತೀರ ನೀವು. ಸೊ ಒಬ್ರಲ್ಲ ಒಬ್ರು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಆದ್ರೂ ಆಡ್ತಾ ಇರ್ತಾರೆ, ನೋಡಿ ಅಷ್ಟು ಅಮೌಂಟ್ ಬರುತ್ತೆ, ಇಷ್ಟು ಅಮೌಂಟ್ ಬರುತ್ತೆ. ಇವಾಗಂತೂ ಫ್ರಾಡ್ ಕಾಲ್ಗಳು ಕೂಡ ಬರ್ತಾ ಇದೆ. ಸ್ಕ್ರೀನ್ ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಹಾಕಿದ್ದೀನಿ, ಗಮನಿಸ್ತಾ ಇದ್ದು. ನನಗೂ ಕೂಡ ಇವತ್ತು ಒಂದು ಕಾಲ್ ಬಂದಿತ್ತು, ನಾವು ಆ ಒಂದು ಬೆಟ್ಟಿಂಗ್ ಸೈಟ್ ಇಂದ ಕಾಲ್ ಮಾಡ್ತಾ ಇದೀವಿ, ಆ ಒಂದು ಬೆಟ್ಟಿಂಗ್ ವೆಬ್ಸೈಟ್ ಇಂದ ಕಾಲ್ ಮಾಡ್ತಾ ಇದೀವಿ ಅಂತ ಬಂತು. ಸೊ ಅದೆಲ್ಲ ಇಲ್ಲಿಗಲ್ ಅಲ್ವಾ ಅಂತ ನಾನು ಕೂಡ ಕ್ವಶನ್ ಮಾಡಿದೆ, ಅವರು ಸಡನ್ ಆಗಿ ಕಟ್ ಮಾಡ್ಬಿಟ್ರು. ಸೊ ಈ ರೀತಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದೀನಿ, ಗಮನಿಸ್ತಾ ಇರ್ಬೋದು. ಇವಾಗ ಲೀಗಲ್ ಆಗಿರುವಂತ ಒಂದು Dream11 ಆಗಿರ್ಬೋದು, ಮೈಲಿಯನ್ ಸರ್ಕಲ್ ಆಗಿರ್ಬೋದು, ಈ ರೀತಿ ಲೀಗಲ್ ಪ್ಲಾಟ್ಫಾರ್ಮ್ ಎಲ್ಲ ಕಂಪ್ಲೀಟ್ ಆಗಿ ಬ್ಯಾನ್ ಆಯ್ತು. ಅವೆಲ್ಲ ಇಲ್ಲಿಗಲ್, ಮನಿ ಯೂಸ್ ಮಾಡಬಾರ್ದು ಅಂತ ಕೋರ್ಟ್ ಇಂದ ಒಂದು ಆರ್ಡರ್ ಬಂತು. ಪ್ರಮೋಷನ್ ಆಫ್ ಗೇಮಿಂಗ್ ವೆಲ್ 2025 ಪಾಸ್ ಆಯ್ತು. ಅದಾದ ನಂತರ ಯಾವುದೇ ರೀತಿಯಾದ ಒಂದು ಲೀಗಲ್ ಬೆಟ್ಟಿಂಗ್ ಇವಾಗಿಲ್ಲ. ಇವಾಗ ಇರುವಂತದ್ದೆಲ್ಲ ಬರೀ ಇಲ್ಲಿಗಲ್ ಬೆಟ್ಟಿಂಗು. ನೀವು ಇನ್ಸ್ಟಾಗ್ರಾಮ್ ನ ಜಸ್ಟ್ ಸ್ಕ್ರೋಲ್ ಮಾಡಿದ್ರೆ ಸಾಕು, ನಾನು ತಿಳಿಸ್ಕೊಡ್ತಾ ಇದೀನಿ, ಗಮನಿಸ್ತಾ ಇರೋದು. ನಾನು ಸ್ಕ್ರೀನ್ ಶಾಟ್ಸ್ ಅನ್ನ ತೆಗೆದಿಟ್ಟಿದ್ದೀನಿ, ಇಲ್ಲಿ ಗಮನಿಸ್ತಾ ಇರ್ಬೋದು. YOLA24 ಅಂತ ಇದೆ, ಇಂಡಿಯಾ ಅಫಿಷಿಯಲ್ ಅಂತ ಇದೆ, ಗಮನಿಸ್ತಾ ಇರ್ಬೋದು. ಡೈಲಿ 100% ಏನೋ ಹಾಕಿದ್ದಾರೆ, ಗಮನಿಸ್ತಾ ಇರ್ಬೋದು. ಇಲ್ಲಿ ಫ್ರೀ ಬೆಟ್ ಆನ್ ಯುವರ್ ಟೀಮ್ ಅಂತ ಇದೆ, ಗಮನಿಸ್ತಾ ಇರ್ಬೋದು. ಈ ರೀತಿ ಟೀಮ್ ಗೆ ಬೆಟ್ ಅನ್ನ ಮಾಡಬಹುದು ಇಲ್ಲಿ. ಹಾಗೆ ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ KE
ಎ ಬುಕ್ ಅಂತ ಇದೆ. ಇದಂತೂ ಅಡ್ವರ್ಟೈಸ್ ಅಂತೂ ಬರ್ತಾನೆ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಬರುತ್ತೆ ನಿಮಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿದ್ರೆ ಗಮನಿಸ್ತಾ ಇರ್ಬೋದು. ಅದಾದ ನಂತರ ಲೋಟಸ್ 365 ಅಂತ ಇದೆ, ಗಮನಿಸ್ತಾ ಇರ್ಬೋದು. ಇಲ್ಲೂ ಕೂಡ ಒಂದಷ್ಟು ಆಫರ್ಸ್ ಅನ್ನ ಕೊಡ್ತೇವೆ. ವೆಲ್ಕಮ್ ಬೋನಸ್ 5% ಈ ರೀತಿ ನಿಮ್ಮನ್ನ ಸೆಳೆತಾ ಇರ್ತಾರೆ. ಅಲ್ಲಿ ವಾಟ್ಸ್ಆಪ್ ನೌ ಅಂತ ಇದೆ ಅಂತ ಗಮನಿಸ್ತಾ ಇರ್ಬೋದು. ಎಲ್ಲದರಲ್ಲೂ ಕೂಡ ವಾಟ್ಸ್ಆಪ್ ಸಿಂಬಲ್ ಅನ್ನ ಹಾಕಿದ್ದಾರೆ. ಇಲ್ಲಿ ನೀವು ಬೆಟ್ಟಿಂಗ್ ಅನ್ನ ಆಡಬೇಕು ಅಂತಂದ್ರೆ ಈ ರೀತಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇವಾಗ ಆಕ್ಟಿವ್ ಆಗಿ ಬೆಟ್ಟಿಂಗ್ ಅನ್ನ ಆಡಿಸ್ತಾ ಇದ್ದಾರೆ ಕಂಪ್ಲೀಟ್ ಆಗಿ. ಇದು ಕಂಪ್ಲೀಟ್ ಆಗಿ ಇಲ್ಲಿಗಲ್ ಗೈಸ್, ಯಾರು ಆಡಕ್ ಹೋಗ್ಬೇಡಿ. ಈ ರೀತಿ ಅಮೌಂಟ್ ಲೀನ್ ಆಗುತ್ತೆ. ಆದ್ರೆ ಗಮನಿಸ್ತಾ ಇರ್ಬೋದು ಇಲ್ಲಿ D365 ಡೀಲ್ ಅಂತ ಇದೆ, ಎಷ್ಟಿದಾವೆ ಗಮನಿಸ್ತಾ ಇರ್ಬೋದು. ಹಾಗೆ ರೆಡ್ಡಿ ಅಣ್ಣ ಬುಕ್ ಅಂತ ಗಮನಿಸ್ತಾ ಇರ್ಬೋದು. ರೆಡ್ಡಿ ಅಣ್ಣ ಬುಕ್ ಏಷ್ಯಾದ ಅತಿ ದೊಡ್ಡ ಪುಸ್ತಕ. ಇಲ್ಲಿ ಗಮನಿಸ್ತಾ ಇರ್ಬೋದು ಸರ್ಕಾರದಿಂದ ಪ್ರಮಾಣೀಕರಿಸಲ್ಪಟ್ಟ ಪುಸ್ತಕ ಅಂತ ಇದೆ. ಯಾವ ಒಂದು ಗವರ್ನಮೆಂಟ್ ಪರ್ಮಿಷನ್ ಕೊಟ್ಟಿದೆ ಇದಕ್ಕೆ ಸರ್ಕಾರದಿಂದ ಆಡೋದಕ್ಕೆ ಅಂತ ಗೊತ್ತಿದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ. ಹಾಗೆ ಗಮನಿಸ್ತಾ ಇರ್ಬೋದು ಫೈರ್ ಪ್ಲೇ 111 ಅಂತ ಇದೆ, ಹಾರ್ದಿಕ್ ಪಾಂಡ್ಯ ಅವರ ಫೋಟೋ ಕೂಡ ಹಾಕೊಂಡಿದ್ದಾರೆ. ಹಾಗೆ ಇಲ್ಲಿ ಕೆ ಎ ಬುಕ್ ಗಮನಿಸ್ತಾ ಇರ್ಬೋದು. ಈ ಅಡ್ವರ್ಟೈಸ್ ಅಂತೂ ಬರ್ತಾನೆ ಇರುತ್ತೆ. ಹಾಗೆ ಇಲ್ಲಿ ಫನ್ 88, ಹಾಗೆ ಕ್ರಿಕ್ ಬೆಟ್ 99, ನಂಬರ್ 1 ಟ್ರಸ್ಟೆಡ್ ಎಕ್ಸ್ಚೇಂಜ್ ಅಂತ ಇದು. ಹಾಗೆ ವಿನ್ನಿಂಗ್ ಎಕ್ಸ್ಚೇಂಜ್, ಹಾಗೆ ಚೆನ್ನೈ ಬುಕ್, ಅಂಬಾನಿ ಬುಕ್, ಬೆಟ್ ಬೈ 9, ಮಹಾದೇವ ಬುಕ್, ಫೋಮೋ 7, 700% ವೆಲ್ಕಮ್ ಬೋನಸ್, ಹಾಗೆ 10 ಸ್ಪೋರ್ಟ್ಸ್. ಈ ರೀತಿ ಎಲ್ಲ ಬೆಟ್ಟಿಂಗ್ ವೆಬ್ಸೈಟ್ ಗಳು, ಆಪ್ಸ್ ಗಳು ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಶೋ ಆಗ್ತಾನೆ ಇರುತ್ತೆ. ನೀವು ಅದರಲ್ಲಿ ಇಂಟ್ರೆಸ್ಟೆಡ್ ಇಲ್ಲ ಅಂದ್ರೂ ಕೂಡ ಶೋ ಆಗ್ತಾ ಇರುತ್ತೆ. ಯಾಕಂತಂದ್ರೆ ಇವರು ಸಾಕಷ್ಟು ದುಡ್ಡನ್ನ ಪೇ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ಗೆ ಅಡ್ವರ್ಟೈಸ್ ಅನ್ನ ಮಾಡೋದಕ್ಕೆ. ಜಸ್ಟ್ ನೀವು ಒಂದು ಪೋಸ್ಟ್ ಅನ್ನ ನೋಡಿದ್ರೆ ಸಾಕು, ಈ ರೀತಿ ಪೋಸ್ಟ್ ಗಳು 1000 ಬರ್ತವೆ. 1001 ಬುಕ್ಕಿ ಆಪ್ ಗಳಿವೆ, 1001 ಆಪ್ ಗಳಿವೆ. ಈ ರೀತಿ ಬೆಟ್ಟಿಂಗ್ ವೆಬ್ಸೈಟ್ ಗಳು ಇವಾಗ ಲೀಗಲ್ ಏನಿಲ್ಲ. ಲೀಗಲ್ ನ ಗವರ್ನಮೆಂಟ್ ಬ್ಯಾನ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ತು ಅಂತ ನಾನು ಅನ್ಕೊಳ್ತೀನಿ. ಯಾಕಂತಂದ್ರೆ ಲೀಗಲ್ ಆಗಿದ್ದಾಗ ಡ್ರೀಮ್ 11 ಮೈ 11 ಸರ್ಕಲ್ ಒಂದು 49 ರೂಪಾಯಿ ಆಡ್ತಾ ಇದ್ರು. ಬಟ್ ಅದು ಕೂಡ ಕಂಪ್ಲೀಟ್ ಆಗಿ ಒಂದು ಸ್ಕ್ಯಾಮ್ ಅಂತಾನೆ ಹೇಳ್ಬೋದು. ಬಟ್ ಇವಾಗ ಇಲ್ಲಿಗಲಿ ಎಷ್ಟೋ ದುಡ್ಡನ್ನ ಆಡ್ತಾರೆ, ಅದನ್ನ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಇವಾಗ ಇದಕ್ಕೋಸ್ಕರ ಈಗ ಹೊಸ ಒಂದು ಲಾನ ತರಬೇಕು ಅಥವಾ ಈ ರೀತಿ ಕಂಡುಹಿಡಿಬೇಕು ಯಾವ ರೀತಿ ಆಗ್ತಾ ಇದೆ ಅಂತ. ಸೊ ಇವಾಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈ ರೀತಿ ವೆಬ್ಸೈಟ್ ಗಳಲ್ಲಿ, ಈ ರೀತಿ ಬುಕ್ಕಿ ಆಪ್ ಗಳಲ್ಲಿ ಈ ರೀತಿ ಲೈನ್ ಗಳನ್ನ ಆಡಿ ನೀವೇನಾದ್ರು ದುಡ್ಡನ್ನ ವಿಡ್ರಾಲ್ಸ್ ಮಾಡಿದ್ರೆ, ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ನೀವು ಕಾಂಟ್ಯಾಕ್ಟ್ ಮುಖಾಂತರ ದುಡ್ಡನ್ನ ವಿಡ್ರಾ ಮಾಡಿದ್ರೆ ಖಂಡಿತವಾಗ್ಲೂ 100% ನಿಮ್ಮ ಒಂದು ದುಡ್ಡು ಲೀನ್ ಆಗುತ್ತೆ, ಬ್ಯಾಂಕ್ ಅಲ್ಲಿ ಹೋಲ್ಡ್ ಆಗುತ್ತೆ, ನಿಮ್ಮ ಒಂದು ಅಕೌಂಟ್ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಯಾಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದ್ರೆ ಸದ್ಯಕ್ಕೆ ಇವಾಗ IPL ಬರ್ತಾ ಇದೆ, WPL ನಡೀತಾ ಇದೆ, ಮಧ್ಯ ಇಂಡಿಯಾ ಮ್ಯಾಚಸ್ ಗಳು ಕೂಡ ಆಗ್ತಾ ಇದಾವೆ. ಸೊ ಈ ಒಂದು ಮ್ಯಾಚಸ್ ಗಳಂತೂ ಇದ್ದೇ ಇರುತ್ತೆ, ವರ್ಷ ಪೂರ್ತಿ ಒಂದಲ್ಲ ಒಂದು ಮ್ಯಾಚ್ ಇದ್ದೇ ಇರುತ್ತೆ. ಈ ರೀತಿ ಆಪ್ ಗಳಲ್ಲಿ, ಈ ರೀತಿ ಬುಕ್ಕಿ ಆಪ್ ಗಳಲ್ಲಿ, ಬೆಟ್ಟಿಂಗ್ ವೆಬ್ಸೈಟ್ ಗಳಲ್ಲಿ, ಬೆಟ್ಟಿಂಗ್ ಸೈಟ್ ಗಳಲ್ಲಿ ನೀವೇನಾದ್ರೂ ಆಕ್ಟಿವ್ ಆಗಿದ್ರೆ ನೀವು 1000 ರೂಪಾಯಿ, 500 ರೂಪಾಯಿ, 2000, 10,000, 20,000 ಈ ರೀತಿ ವಿಡ್ರಾಲ್ಸ್ ಅನ್ನ ಮಾಡಿದ್ರೆ ನೀವಂತೂ ಖಂಡಿತವಾಗ್ಲೂ ಕೂಡ ಸೇಫ್ ಆಗಿರೋದಿಲ್ಲ. ಲೇಯರ್ 1, ಲೇಯರ್ 2, ಲೇಯರ್ 3, ಲೇಯರ್ 4 ಈ ರೀತಿ ನಿಮ್ಮ ಅಕೌಂಟ್ ಅಲ್ಲಿ ಒಂದಲ್ಲ ಒಂದು ರೀತಿ ದುಡ್ಡು ಲೀನ್ ಆಗ್ತಾನೆ ಇರುತ್ತೆ. ನಿಮ್ ದುಡ್ಡು ಹೋಗುತ್ತೆ, ನಿಮ್ಗೆ ಪನಿಷ್ಮೆಂಟ್ ಕೂಡ ಆಗುತ್ತೆ. ಸೊ ಈ ರೀತಿ ಪಾಸಿಬಿಲಿಟೀಸ್ ತುಂಬಾ ಇರುತ್ತೆ. ದಯವಿಟ್ಟು ತುಂಬಾ ಹುಷಾರಾಗಿರಿ. ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ. ಬ್ಯಾಂಕ್ ಅಲ್ಲಿ ಕೇಳೋದಕ್ಕೆ ನನಗೂ ಕೂಡ ಹಂಗೆ ಹೇಳಿದ್ರು, ಏನು ಪ್ರಾಬ್ಲಮ್ ಇಲ್ಲ, ನೆಕ್ಸ್ಟ್ ಈ ರೀತಿ ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ಭಾಗಿಯಾಗಬೇಡಿ ಅಂತ ಹೇಳಿದ್ರು. ಬಟ್ ನಿಮ್ಮ ಒಂದು ಸೇಫರ್ ಸೈಡ್ಗೋಸ್ಕರ ಯಾವುದೇ ಕಾರಣಕ್ಕೂ ಗೈಸ್ ಈ ರೀತಿ ಬೆಟ್ಟಿಂಗ್ ಅನ್ನ ಆಡಕ್ ಹೋಗ್ಬೇಡಿ. ಮೊದಲೆಲ್ಲ ನಾರ್ಮಲ್ ಆಗಿ ಆಡ್ತಾ ಇದ್ರು. ಸೊ ನಾನು ಕೂಡ ಯೂಸ್ ಮಾಡ್ತಾ ಇದ್ದೆ, ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅವಾಗ ಏನು ಇರಲಿಲ್ಲ. ಇವಾಗ 2025 ಗೇಮಿಂಗ್ ಆಫ್ ಪ್ರಮೋಷನ್ ಬಿಲ್ ಏನ್ ಪಾಸ್ ಆಗಿದೆ, ಈ ಒಂದು ಬಿಲ್ ಪಾಸ್ ಆದ ನಂತರ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಗವರ್ನಮೆಂಟ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಎಲ್ಲೇ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ನಿಮ್ಮನ್ನ ಫೈಂಡ್ ಔಟ್ ಮಾಡ್ತಾರೆ. ವಿತಿನ್ ಎ ಮಂತ್ ಅಲ್ಲಿ, ವಿತಿನ್ ಎ ವೀಕ್ ಅಲ್ಲಿ, ವಿತಿನ್ ಎ ಡೇ ನಿಮ್ಮನ್ನ ಫೈಂಡ್ ಔಟ್ ಮಾಡ್ತಾರೆ. ದಯವಿಟ್ಟು ಈ ರೀತಿ ಇಲ್ಲಿಗಲ್ ಆಕ್ಟಿವಿಟಿನ ಇಲ್ಲಿಗೆ ಸ್ಟಾಪ್ ಮಾಡಿ. ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರ್ಬೋದು ಸ್ಟಾಪ್ ಮಾಡ್ಕೊಂಡು ಸೇಫ್ ಆಗಿರಿ ಅಂತ ಹೇಳ್ತಾ, ನಿಮ್ಗೆ ಇದ್ರ ಬಗ್ಗೆ ಇನ್ನ ಮುಂದಿನ ವಿಡಿಯೋಸ್ ಬೇಕು ಅಂತಂದ್ರೆ, ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಂದು ಕಮೆಂಟ್ಸ್ ಹಾಗೆ ಲೈಕ್ ಬೇಸಿಸ್ ಮೇಲೆ ನಾನು ಮುಂದಿನ ವಿಡಿಯೋಸ್ ಗಳನ್ನ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಕ್ಷಮಿಸಿ. ನೀವಿನ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನ್ಯವಾದ.